ತುಂಬ ಖುಷಿ ಆಗ್ತಾ ಉಂಟು ಸರ್. ಇಂಥ ಸಮಯದಲ್ಲಿ ನಾನು ಓದುವಾಗ ನನಗೆ ಸಿಕ್ಕಿರೋ ಜಾಬ್ ನನಗೆ ತುಂಬ ಖುಷಿ ಇತ್ತು. ಅದು ನನಗೆ ಸೆಕೆಂಡ್ ಇಯರಲ್ಲಿ ನಾನು ಅಪ್ಲೈ ಮಾಡಿದ್ದು, ಫಸ್ಟ್ ಇಯರ್ ಎಂಡಿಂಗ್ ಆಲ್ಮೋಸ್ಟ್ ಸೆಕೆಂಡ್ ಇಯರ್ ಸ್ಟಾರ್ಟಿಂಗಲ್ಲಿ ನನಗೆ ಆಗಲೇ ಇಂಟರ್ನ್ಶಿಪ್ ಎಲ್ಲ ಸಿಕ್ಕಿತ್ತು. ಸೆಕೆಂಡ್ ಇಯರ್ ಎಂಡ್ ಆಗುವಾಗ ಟೋಟಲ್ ನನಗೆ ಇದು ತುಂಬ ಕಷ್ಟ ಇತ್ತು. ಇಂಟರ್ವ್ಯೂ ಮಾತ್ರ 6-7 ರೌಂಡ್ಸ್ ಇಂಟರ್ವ್ಯೂ ಇತ್ತು. ಅದಾದಮೇಲೆ ಇಂಟರ್ನ್ಶಿಪ್ ಆದಮೇಲೆ ನನಗೆ ಸಿಕ್ಕಿರುವಂಥದ್ದು ಫುಲ್ ಟೈಮ್ ಆಫರ್. ಬದಲಾವಣೆ ತುಂಬಾ ಇದೆ. MBBS ಅಂತ ಹೇಳಿದ್ರೆ ಫುಲ್ ಡಾಕ್ಟರ್, ಫುಲ್ ಡೆಡಿಕೇಟೆಡ್, ಇದಕ್ಕೆ ಸಹ ಡೆಡಿಕೇಶನ್ ಬೇಕು. ಬಟ್ ಇದು ಕಂಪ್ಲೀಟ್ ಡಿಫ್ರೆಂಟ್ ಫೀಲ್ಡ್ ಆಗಿರೋದ್ರಿಂದ ನನಗೆ ಇದರಲ್ಲಿ ಖುಷಿ ಉಂಟು. ಫಸ್ಟ್ 6 ತಿಂಗಳು ನಾನು ಕಾಲೇಜಿಗೆ ನನಗೆ ಸ್ವಲ್ಪ ಸಹ ಇಷ್ಟ ಇಲ್ಲ, ಫುಲ್ ಬೇಜಾರಲ್ಲಿ ಹೋಗ್ತಾಯಿದ್ದೆ. ಅಯ್ಯೋ ನಾನು ಡಾಕ್ಟರ್ ಆಗಿದ್ದರೆ ಚೆನ್ನಾಗಿರ್ತಾ ಇತ್ತು ಅಂತ. ಬಟ್ ಈಗ ನನಗೆ ತುಂಬ ಖುಷಿ ಇತ್ತು. ಯುವ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ನೀವು ಎಂಥ ಕೆಲಸ ಮಾಡೋದಾದರೆ ನಿಮ್ಮದು 200% ಎಫರ್ಟ್ ಹಾಕಿ, ಮತ್ತು ಎಲ್ಲರಿಗಿಂತ ಯುನೀಕ್ ಆಗಲಿಕ್ಕೆ ಟ್ರೈ ಮಾಡಿ. ಈಗ ಎಲ್ಲರೂ ಸಹ ಇಂಜಿನಿಯರಿಂಗ್ MBBS ಎಲ್ಲ ಮಾಡ್ತಾರೆ, ಬಟ್ ನೀವು ಹೇಗೆ ನಿಮ್ಮನ್ನು ಯುನೀಕ್ ಆಗಿರ್ತೀರ ಅದನ್ನು ನೋಡಿ. ಮತ್ತು ನಾವು ಸುಮ್ಮನೆ ಓದಬಾರ್ದು, ಅದನ್ನು ಪ್ರಾಕ್ಟಿಕಾಲಿಟಿಯಾಗಿ ಥಿಂಕ್ ಮಾಡಬೇಕು. ಈಗ ನಾವು ಏನೇ ಓದೋದಾದರೆ ಇದು ಯಾಕೆ, ಎಲ್ಲಿಗೆ ಯೂಸ್ ಮಾಡ್ಬೋದು, ನಾವು ಎಲ್ಲಿ ಇದನ್ನು ಅಪ್ಲೈ ಮಾಡ್ಬೋದು ಅಂತ ಅದನ್ನು ಇಟ್ಕೊಂಡು ಓದಿ. ಹಾರ್ಡ್ ವರ್ಕ್ ನಾನು ಫಸ್ಟ್ ಇಯರಿಂದ ಸಹ ನಾನು ಎಲ್ಲ ಪ್ರಾಜೆಕ್ಟ್ ವರ್ಕ್ಸ್ ಎಲ್ಲ ಮತ್ತು ಸೀನಿಯರ್ಸ್ ಒಟ್ಟಿಗೆ ಟಚಲ್ಲಿ ಇರ್ತಾಯಿದ್ದೆ. ಮತ್ತು ಪ್ರತಿಯೊಬ್ಬ ನನ್ನ ಚಿಕ್ಕಪ್ಪ ಎಲ್ಲರ ಹತ್ರ ಯಾರ ಹತ್ರ ಎಲ್ಲ ನನ್ನ ಚಿಕ್ಕಪ್ಪ ಒಬ್ಬ ಸ್ಟಿಲ್ ಡೀಲರ್ಸ್ ಇದ್ದಾರೆ, ಅವ್ರ ಹತ್ರ ಎಲ್ಲ ನಾನು ಕೇಳ್ತಾ ಇದ್ದೆ ಹೇಗೆ ಇದನ್ನೆಲ್ಲ ಮಾಡೋದು. ಮತ್ತು ರೈತರಿಗೆ ಏನಾದರೂ ಮಾಡಿದೆ, ಅಗ್ರಿಕಲ್ಚರ್ ಸ್ಪ್ರೇಯರ್ ಆ್ಯಂಡ್ ಹಾರ್ವೆಸ್ಟರ್ ಮಾಡಿದೆ. ಮತ್ತು ಅದರಲ್ಲಿ ಸಹ ಒಂದು ಇಂಟರ್ನ್ಯಾಷನಲ್ ಇನ್ನೋವೇಷನ್ ಎಕ್ಸ್ಪೋ, ಅದರಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಮೆಡಲ್ ಎಲ್ಲ ಸಿಕ್ಕಿತ್ತು. ಮತ್ತು ಅಲ್ಲಿ ನನಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಯಿತು. ಅದಾದಮೇಲೆ ಮಾಡ್ತಾ ಹೋದೆ. ಉದ್ಯೋಗ ಉಂಟು ಆ್ಯಕ್ಚುಲಿ, ಬಟ್ ನಾವು ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗಿರ್ತದೆ. ನಾನು ಇಂಜಿನಿಯರಿಂಗ್ ಟೈಮಲ್ಲಿ ನಾನು ತುಂಬ ಹಾರ್ಡ್ ವರ್ಕ್ ಮಾಡಿದೆ. ಎಷ್ಟೋ ಜನ ಇಂಜಿನಿಯರಿಂಗ್ ಆದಮೇಲೆ ನೋಡುವ, ಅದಾದಮೇಲೆ ಕೆಲಸ ಹುಡುಕುವ ಅಂತ. ನಾವು ಇಂಜಿನಿಯರಿಂಗ್ ಇರುವಾಗಲೇ ನಮಗೆ ಕೆಲಸ ಸಿಗಲಿಕ್ಕೆ ಸಾಧ್ಯ ಉಂಟು. ಆದರೆ ನಾವು 100% 200% ಎಫರ್ಟ್ಸ್ ಕೊಡಬೇಕು, ಮತ್ತು ಹಾರ್ಡ್ ವರ್ಕ್, ಡಿಟರ್ಮಿನೇಷನ್ ಎಲ್ಲ ಇರಬೇಕು. ನಂದು ಒಂದು ಸ್ಟಾರ್ಟಪ್ ಮಾಡಬೇಕಂತ ಇದ್ದೇನೆ, ನಮ್ಮ ಭಾರತದವರಿಗೆ ಏನಾದರೂ ಮಾಡಬೇಕಂತ ಇದ್ದೇನೆ.